ಯಾರ ಹೆಸರನ್ನು ಸ್ಮರಿಸಿದರೆ ಸಾಕು ಮೈಯಲ್ಲಿ ಹೊಸ ಚೈತನ್ಯ ತುಂಬುತ್ತದೆಯೋ ಅಂಜನಾ ಪುತ್ರ ಮಾರುತಿಯ ಜನ್ಮದಿನವೇ ಈ ಹನುಮ ಜಯಂತಿ. ಇಂದು ನಾವು ಕೇವಲ ಆಚರಣೆ ಬಗ್ಗೆ ಮಾತ್ರವಲ್ಲ, ಹನುಮಂತನ ಜೀವನದಿಂದ ನಾವು ಕಲಿಯಬೇಕಾದ ಅತ್ಯದ್ಭುತ ಪಾಠಗಳ ಬಗ್ಗೆಯೂ ತಿಳಿಯೋಣ. ಹನುಮ ಜಯಂತಿಯನ್ನು ಚೈತ್ರ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ. ಹನುಮಂತನು ಶಿವನ ಅಂಶ, ಏಕಾದಶ ರುದ್ರಾವತಾರ, ವಾಯುದೇವನ ಅನುಗ್ರಹದಿಂದ ಜನಿಸಿದವನು. ಹನುಮಂತನನ್ನು ನಾವು ಬುದ್ಧಿಮಾತಂ ವರಿಷ್ಠಂ ಅಂತ ಕರಿತೀವಿ. ಅಂದರೆ ಜ್ಞಾನಿಗಳಲ್ಲೇ ಶ್ರೇಷ್ಠ ಆಧ್ಯಾತ್ಮಿಕ ಗುರು ಅಂದರೆ ಅದು ನಮ್ಮ ಹನುಮಂತ. ಆಧ್ಯಾತ್ಮಿಕ ರಹಸ್ಯಗಳು. ಹನುಮಂತನಿಗೆ ತನ್ನ ಸ್ವಂತ ಅಸ್ತಿತ್ವಕ್ಕಿಂತ ರಾಮನ ಸೇವೆಯೇ ಮುಖ್ಯವಾಗಿತ್ತು. ನಾನು ಎಂಬ ಅಹಂಕಾರವನ್ನು ಅಳಿಸಿದರೆ ಮಾತ್ರ ಶಕ್ತಿ ಸಿಗುತ್ತದೆ ಎಂಬುದಕ್ಕೆ ಹನುಮಂತನೇ ಸಾಕ್ಷಿ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಆತ್ಮವಿಶ್ವಾಸ. ಸಮುದ್ರವನ್ನು ದಾಟುವಾಗ ಹನುಮಂತನಿಗೆ ತನ್ನ ಶಕ್ತಿಯ ಅರಿವಿರಲಿಲ್ಲ. ಆದರೆ ಜೈ ಶ್ರೀರಾಮ್ ಎಂಬ ಮಂತ್ರದ ಮೇಲೆ ನಂಬಿಕೆ ಇಟ್ಟು ಹಾರಿದಾಗ ಸಾಗರವು ಕೂಡ ದಾರಿ ಮಾಡಿಕೊಟ್ಟಿತು. ಇದು ನಮಗೆ ಕಷ್ಟದ ಸಮಯದಲ್ಲಿ ಬೇಕಾದ ಆತ್ಮವಿಶ್ವಾಸ. ನಮ್ರತೆ, ಹ್ಯುಮಿಲಿಟಿ. ಲಂಕೆಯನ್ನು ಸುಟ್ಟು ಹಾಕುವಷ್ಟು ಶಕ್ತಿ ಇದ್ದರೂ ತಾನು ಕೇವಲ ರಾಮನ ದೂತ ಎಂದು ಹೇಳಿಕೊಳ್ಳುವ ಹನುಮನ ನಮ್ರತೆ ನಮಗೆ ಪಾಠವಾಗಬೇಕು. ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಿಜ್ಞಾನದ ದೃಷ್ಟಿಯಿಂದ ನೋಡುವುದಾದರೆ ಅಷ್ಟೊಂದು ವೇಗವಾಗಿ ಸೂರ್ಯನ ಹತ್ತಿರ ಹೋಗುವ ಶಕ್ತಿ ಚೈತನ್ಯದ ಸಂಕೇತ. ಸಿಂಧೂರದ ರಹಸ್ಯ. ಹನುಮಂತನು ಇಡೀ ದೇಹಕ್ಕೆ ಸಿಂಧೂರ ಹಚ್ಚಿಕೊಳ್ಳಲು ಕಾರಣ ರಾಮನ ಮೇಲಿನ ಅತೀವ ಪ್ರೀತಿ. ಸೀತೆಯು ಹಣೆಯಲ್ಲಿ ಸಿಂಧೂರ ಇಟ್ಟರೆ ರಾಮನ ಆಯಸ್ಸು ಹೆಚ್ಚುತ್ತದೆ ಎಂದು ಹೇಳಿದಾಗ ಹನುಮನು ಇಡೀ ದೇಹಕ್ಕೆ ಹಚ್ಚಿಕೊಂಡನು. ಪಂಚಮುಖಿ ಹನುಮ. ಪಾತಾಳ ಲೋಕದಲ್ಲಿ 5 ದಿಕ್ಕುಗಳಲ್ಲಿ ಉರಿಯುತ್ತಿದ್ದ ದೀಪಗಳನ್ನು ಆರಿಸಲು ಹನುಮಂತನು ಪಂಚಮುಖಿ ಅವತಾರ ಎತ್ತಿದನು. ಹಯಗ್ರೀವ, ನರಸಿಂಹ, ಗರುಡ, ವರಾಹ ಮತ್ತು ಹನುಮ. ಹನುಮ ಜಯಂತಿ ಎಂದರೆ ದೇವಸ್ಥಾನಕ್ಕೆ ಹೋಗಿ ಬರುವುದಲ್ಲ, ನಮ್ಮೊಳಗಿನ ಅಂಜಿಕೆ, ಅಜ್ಞಾನವನ್ನು ಓಡಿಸಿ ಹನುಮನಂತಹ ಧೈರ್ಯ ಮತ್ತು ಭಕ್ತಿಯನ್ನು ಬೆಳೆಸಿಕೊಳ್ಳುವುದು. ನಿಮ್ಮ ಜೀವನದ ಅಡೆತಡೆಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಹನುಮನ ಜಯಂತಿಯ ಶುಭಾಶಯಗಳು. ಸ್ನೇಹಿತರೆ, ಹನುಮಾನ್ ಜಯಂತಿ ಎಂದರೆ ಅದು ಒಂದು ಕೇವಲ ಹಬ್ಬ ಮಾತ್ರವಲ್ಲ, ಅದು ಭಕ್ತಿ, ಶಕ್ತಿ, ನಿಷ್ಠೆ ಮತ್ತು ಅಚಲ ಸೇವೆಯ ಪ್ರತೀಕ. ಆಂಜನೇಯ ಸ್ವಾಮಿಯ ಅವತಾರ ದಿನವನ್ನು ನಾವು ಈ ದಿನ ಆಚರಿಸುತ್ತೇವೆ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ಹನುಮಾನ ಜಯಂತಿ ಎಂದರೇನು, ಹನುಮಾನ್ ಜನ್ಮದ ಕಥೆ, ಯಾವ ದಿನ ಆಚರಿಸಲಾಗುತ್ತದೆ, ಸಂಪೂರ್ಣ ಪೂಜಾ ವಿಧಿವಿಧಾನ, ಪ್ರಮುಖ ಮಂತ್ರಗಳು, ಈ ಹಬ್ಬದ ಪ್ರಯೋಜನಗಳು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಮೊದಲನೇದಾಗಿ ಹನುಮಾನ್ ಜಯಂತಿ ಎಂದರೇನು? ಸ್ನೇಹಿತರೆ, ಹನುಮಾನ್ ಜಯಂತಿ ಎಂದರೆ ಭಗವಾನ್ ಹನುಮಂತ ಅವರ ಜನ್ಮದಿನಾಚರಣೆ. ಹನುಮಂತ ಎಂದರೆ ಕೇವಲ ರಾಮಭಕ್ತ ಮಾತ್ರ ಅಲ್ಲ, ಅವರು ಸಾಕ್ಷಾತ್ ಶಿವನ ಅವತಾರ, ಮಹಾಜ್ಞಾನಿ, ಅಷ್ಟಸಿದ್ಧಿ, ನವನಿಧಿಕೆ ದಾತ. ಹನುಮಂತನ ಜನ್ಮಕಥೆ ನೋಡೋದಾದರೆ ಅಂಜನದೇವಿ ಮತ್ತು ಕೇಸರಿ ಎಂಬ ವಾನರ ರಾಜನ ಮಗನಾಗಿ ವಾಯುದೇವನ ಅನುಗ್ರಹದಿಂದ ಹನುಮಂತ ಜನಿಸಿದರು. ಅದಕ್ಕಾಗಿ ಅವರನ್ನು ಆಂಜನೇಯ, ಮಾರುತಿ, ಪವನಕುಮಾರ ಅಂತ ಕರಿತೀವಿ. ಚೈತ್ರ ಮಾಸದ ಪೂರ್ಣಿಮಾ ತಿಥಿಯಂದು, ಅಂದರೆ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಮಂಗಳವಾರ ಅಥವಾ ಶನಿವಾರ ಬಂದಾಗ ಈ ಹಬ್ಬ ಇನ್ನೂ ಶ್ರೇಷ್ಠ ಫಲ ನೀಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಕರ್ನಾಟಕದಲ್ಲಿ ಹನುಮಾನ್ ಜಯಂತಿಯನ್ನು ವಿಶೇಷವಾಗಿ ಸಡಗರದಿಂದ ಆಚರಿಸಲಾಗುತ್ತದೆ. ಗ್ರಾಮಗಳಲ್ಲಿ ಶೋಭಾಯಾತ್ರೆ, ಹನುಮಾನ ಚಾಲಿಸ ಪಾರಾಯಣ, ಸುಂದರ ಕಾಂಡ ಪಾರಾಯಣ ನಡೆಯುತ್ತವೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಂ ವರಿಷ್ಠಂ ವಾತಾತ್ಮಜಂ ಅನರುತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಹನುಮಂತನ ಮಹಿಮೆ ಮತ್ತು ವಿಶೇಷತೆ. ಸ್ನೇಹಿತರೆ, ಹನುಮಂತ ದೇವರ ವಿಶೇಷತೆ ಏನು ಗೊತ್ತಾ? ಅವರು ಅಷ್ಟಮಯ ಸಿದ್ಧಿಗಳನ್ನು ಹೊಂದಿದ ಮಹಾನ್ ದೇವ. ರಾಮಾಯಣದಲ್ಲಿ ಹನುಮಂತ ಮಾಡಿದ ಕಾರ್ಯಗಳು ಅಮೋಘ. ಸಮುದ್ರ ದಾಟಿ ಸೀತಾ ಮಾತೆಯನ್ನು ಹುಡುಕಿದರು, ಲಂಕ ದಹನ ಮಾಡಿದನು, ಸಂಜೀವಿನಿ ಪರ್ವತ ತಂದು ಲಕ್ಷ್ಮಣ ಜೀವ ಉಳಿಸಿದನು, ರಾಮನ ಲಂಗೋಟಿ ಸೀತೆಗೆ ತಲುಪಿಸಿದರು. ಈ ಎಲ್ಲ ಕಾರ್ಯಗಳು ಅವರ ಭಕ್ತಿ, ಶಕ್ತಿ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಹನುಮಂತ ದೇವರು ಚಿರಂಜೀವಿ, ಅಂದರೆ ಅವರು ಇಂದಿಗೂ ಜೀವಂತವಾಗಿ ಭೂಮಿಯಲ್ಲಿ ವಾಸಿಸುತ್ತಿದ್ದಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಯಾರು ನಿಷ್ಠೆಯಿಂದ ಅವನನ್ನು ಪ್ರಾರ್ಥಿಸುತ್ತಾರೋ ಅವರ ಬಳಿ ಹನುಮಂತ ಬಂದೇ ಬರುತ್ತಾನೆ. ಈಗ ನಾವು ತಿಳಿದುಕೊಳ್ಳೋಣ ಹನುಮಾನ್ ಜಯಂತಿ ಪೂಜೆ ಹೇಗೆ ಮಾಡಬೇಕು. ಹೆಜ್ಜೆ ಹೆಜ್ಜೆಯಾಗಿ ಪ್ರತಿಯೊಂದು ಸ್ಟೆಪ್ ನೋಡೋಣ. ಸ್ಕಿಪ್ ಮಾಡದೆ ಅಟೆನ್ಷನ್ ಆಗಿ ಕಾನ್ಸಂಟ್ರೇಟ್ ಕೊಟ್ಟು ಈ ವಿಡಿಯೋನ ನೋಡಿ. ಮೊದಲು ಪೂಜೆಗೆ ಬೇಕಾದಂಥ ಸಾಮಗ್ರಿಗಳು: ಕೆಂಪು ಹೂವು, ತುಳಸಿ, ಬಾಳೆಹಣ್ಣು, ಬೆಲ್ಲ, ಅರಿಶಿನಕಾಯಿ, ಸಿಂಧೂರ, ಎಣ್ಣೆ, ದೀಪ, ತುಪ್ಪದ ದೀಪ, ಅಗರಬತ್ತಿ, ಅಕ್ಷತೆ, ಪಂಚಾಮೃತ, ಮಾಲೆ, ರಾಮಮಾಲೆ, ಕೆಂಪು ವಸ್ತ್ರ. ಪೂಜೆ ಹೇಗೆ ಮಾಡಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. ಹನುಮಾನ್ ಜಯಂತಿ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ. ಅಂದರೆ 4:15 5:45 ಬ್ರಾಹ್ಮಿ ಮುಹೂರ್ತ ಇರೋದ್ರಿಂದ 4 ಅಥವಾ 4:15 ಎದ್ದುಬಿಟ್ಟು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ, ಸ್ನಾನ ಮಾಡುವ ಮುನ್ನ ನೀರಿಗೆ ಗಂಗಾಜಲ ಅಥವಾ ತುಳಸಿ ಎಲೆ ಹಾಕಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸಿ. ಹನುಮಂತನಿಗೆ ಸಿಂಧೂರ ಇಷ್ಟ ಇರೋದ್ರಿಂದ ಕೆಂಪು ಅಥವಾ ಕೇಸರಿ ಕಲರ್ ಬಟ್ಟೆಯನ್ನು ಹಾಕೋದರಿಂದ ಇನ್ನೂ ಕೂಡ ಪೂಜೆಗೆ
ಹಾಕುವುದರಿಂದ ಒಳ್ಳೆಯದು. ಹನುಮಂತನಿಗೆ ವಿಗ್ರಹ ಅಥವಾ ಚಿತ್ರ ಎದುರು ಕೆಂಪು ಬಟ್ಟೆ ಹಾಕಿ ಅಕ್ಷತೆಯನ್ನು ಚೆಲ್ಲಿ ದೀಪ ಬೆಳಗಿಸಿ ಅಗರಬತ್ತಿಯನ್ನು ಹಚ್ಚಿಸಿ. ಸಿಂಧೂರ ಮತ್ತು ಎಣ್ಣೆ ಅಭಿಷೇಕ. ಹನುಮಂತನಿಗೆ ಸಿಂಧೂರ ಮತ್ತು ಎಣ್ಣೆ ಅತ್ಯಂತ ಪ್ರಿಯ. ತಲೆಯಿಂದ ಕಾಲಿನವರೆಗೂ ಸಿಂಧೂರ ಮೆತ್ತಿ ಎಣ್ಣೆ ಅರ್ಪಿಸಿ. ಇದು ಹನುಮಂತನಿಗೆ ಅತ್ಯಂತ ಪ್ರಿಯವಾದ ಅಭಿಷೇಕ. ಪಂಚೋಪಚಾರ ಪೂಜೆ. ಗಂಧ, ಅಕ್ಷತೆ, ಹೂವು, ಧೂಪ, ದೀಪ ಈ 5 ಉಪಚಾರಗಳಿಂದ ಪೂಜೆ ಮಾಡಿ ಕೆಂಪು ಹೂವು ಅಥವಾ ಮಾಲೆಯನ್ನು ಅರ್ಪಿಸಿ. ಮಂತ್ರ ಪಠಣ ಬಂದರೆ ಹನುಮಾನ ಚಾಲೀಸನ 7 ಬಾರಿ ಅಥವಾ 11 ಬಾರಿ ಓದಿ ಅಥವಾ ಸುಂದರ ಕಾಂಡನ ಓದಿ ಅಥವಾ ಇದ್ಯಾವುದೂ ಆಗದೇ ಇದ್ದರೆ 108 ಬಾರಿ ಓಂ ಹನುಮತೆ ನಮಃ ಅಂತ ಜಪಿಸಿದ್ರು ಕೂಡ ಓಕೆ. ನೈವೇದ್ಯ ಸಮರ್ಪಣೆ ಮಾಡುವಾಗ ಬಾಳೆಹಣ್ಣು, ಬೆಲ್ಲ, ಪಂಚಾಮೃತ ಮತ್ತು ವಡೆ ಅಥವಾ ಬೂಂದಿ ಲಾಡನ್ನು ಅರ್ಪಿಸಿ. ಯಾಕೆಂದರೆ ಹನುಮಂತನಿಗೆ ಬಾಳೆಹಣ್ಣು ಮತ್ತು ಈ ಒಂದು ಬೆಲ್ಲ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ, ಹಾಗಾಗಿ ಇದನ್ನು ನೀವು ಕೊಡ್ಬೋದು ನೈವೇದ್ಯ ಆಗಿ. ಆರತಿ ಮತ್ತು ಪ್ರಸಾದ. ಕಡೆಯಲ್ಲಿ ಇಲ್ಲಿ ದೀಪ ತೋರಿಸಿ ಆರತಿ ಮಾಡಿ ನಂತರ ಪ್ರಸಾದವನ್ನು ಹಂಚಿ. ಆಮೇಲೆ ಈ ದಿನದಂದು ಉಪವಾಸ ಮತ್ತು ದಾನ ಮಾಡೋದ್ರಿಂದ ಇನ್ನೂ ಶ್ರೇಯಸ್ಸು ಲಭಿಸುತ್ತದೆ. ಈ ದಿನ ಉಪವಾಸ ಮಾಡಿ ಕಡೆಯಲ್ಲಿ ಸೂರ್ಯಾಸ್ತ ನಂತರ ಊಟ ಮಾಡಿ ಸಾಧ್ಯವಾದಷ್ಟು ಬಡವರಿಗೆ ಅನ್ನದಾನ ಮಾಡಿ. ಇದು ಅತ್ಯಂತ ಪುಣ್ಯದ ಕಾರ್ಯ, ಅಳಿಲು ಸೇವೆ ಮಾಡಿದಂತೆ ಆಗುತ್ತದೆ. ವಿಶೇಷ ಮಂತ್ರ 108 ಬಾರಿ ಜಪಿಸಿ. ಓಂ ರೀಂ ಹನುಮತೆ ರುದ್ರಾತ್ಮಕಾಯ ಹೂಂ ಫಟ್. ಶ್ರೀರಾಮದೂತ ಹನುಮಂತ ಪ್ರಸೀದ ಮಮ ಸರ್ವ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಸ್ನೇಹಿತರೆ, ಇಲ್ಲಿವರೆಗೂ ಪೂಜೆ ಮಾಡೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಪೂಜೆಯಿಂದ ಆಗುವಂಥ ಲಾಭಗಳು ಮತ್ತು ಇದರಿಂದ ಲಭಿಸುವಂಥ ಪುಣ್ಯ ಪ್ರಾಪ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹನುಮಂತ ದೇವರ ಭಕ್ತಿ ಮಾಡುವುದರಿಂದ ಏನು ಪ್ರಯೋಜನ ಗೊತ್ತಾ? ಇದನ್ನು ಕೇಳಿ. ಶಕ್ತಿ ಮತ್ತು ಧೈರ್ಯ. ಭಯ, ದೌರ್ಬಲ್ಯ ದೂರವಾಗಿ ಮಾನಸಿಕ ಮತ್ತು ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. ಕಷ್ಟ ಸಮಯದಲ್ಲಿ ಧೈರ್ಯ ಕೊಡ್ತಾನೆ ನಮ್ಮ ಹನುಮ. ಭೂತ ಪ್ರೇತ ಬಾಧೆ ನಿವಾರಣೆ. ಹನುಮಂತ ಉಪಾಸನೆಯಿಂದ ಕೆಟ್ಟ ಶಕ್ತಿಗಳು, ಕರ್ಮ ದೋಷಗಳು ದೂರವಾಗುತ್ತವೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಬುದ್ಧಿ ಮತ್ತು ಜ್ಞಾನ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತದೆ, ಸ್ಮರಣ ಶಕ್ತಿ ಬೆಳೆಯುತ್ತದೆ, ಪರೀಕ್ಷೆಯಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ. ಹಾಗೆ ಆರ್ಥಿಕ ಸಮೃದ್ಧಿ, ಋಣ ನಿವಾರಣೆ, ವ್ಯಾಪಾರದಲ್ಲಿ ಯಶಸ್ಸು, ಸಂಪತ್ತು ವೃದ್ಧಿ ಈ ಎಲ್ಲ ಹನುಮಂತ ಅನುಗ್ರಹದಿಂದ ಸಾಧ್ಯ. ಕುಟುಂಬ ಸೌಭಾಗ್ಯ. ಕುಟುಂಬದಲ್ಲಿ ಪ್ರೀತಿ, ಒಗ್ಗಟ್ಟು, ಶಾಂತಿ ತರಲು ಹನುಮಂತನ ಪೂಜೆ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ. ಆರೋಗ್ಯ ಮತ್ತು ದೀರ್ಘಾಯು. ಶನಿ ಪ್ರಭಾವ ನಿವಾರಣೆ. ಶನಿ ಮಹಾದಶೆ, ಶನಿ ಸಾಡೆ ಸಾತಿ ಕಷ್ಟ ಕಡಿಮೆ ಆಗಲು ಹನುಮಂತನ ಪೂಜೆ ಅತ್ಯಂತ ಪ್ರಭಾವಶಾಲಿ. ಮನಸ್ಸಿನ ಶಾಂತಿ. ಆತಂಕ, ಖಿನ್ನತೆ, ಒತ್ತಡ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಕೂಡ ಲಭಿಸುತ್ತದೆ. ಯಾರಿಗೆಲ್ಲ ಡಿಪ್ರೆಷನ್ನು, ಆತಂಕ, ಜೀವನನೇ ಸಾಕು ಅಂತ ಬೇಜಾರಾಗಿರ್ತಾರೋ ಹನುಮಾನ್ ಚಾಲೀಸ ಬರೇ ಒಂದೇ ದಿನ ಅಲ್ಲ, ಮಂಗಳವಾರ, ಶನಿವಾರ ಅಥವಾ ಅಸಾಧ್ಯವಾದಷ್ಟೇ ಎವ್ರಿ ಡೇ ಹೇಳಿದರೂ ಕೂಡ ಅವರ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ. ಸ್ನೇಹಿತರೆ, ನಂಬಿಕೆ ಮತ್ತು ಭಕ್ತಿಯಿಂದ ಪೂಜಿಸಿದರೆ ಮಾತ್ರ ಹನುಮಂತ ಎಂದಿಗೂ ತನ್ನ ಭಕ್ತರನ್ನು ಬಿಡುವುದಿಲ್ಲ. ಹನುಮಂತನಿಗೆ ಶರಣಾದವನಿಗೆ ರಾಮನ ಅನುಗ್ರಹ ಸ್ವಯಂ ಆಗಿ ಲಭಿಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಸ್ನೇಹಿತರೆ, ಇಂದಿನ ಈ ಪ್ರಸ್ತುತಿ ಮೂಲಕ ನಾವು ಹನುಮಾನ್ ಜಯಂತಿಯ ಮಹತ್ವ, ಪೂಜಾ ವಿಧಿ ವಿಧಾನ ಮತ್ತು ಪ್ರಯೋಜನದ ಬಗ್ಗೆ ತಿಳಿದುಕೊಂಡೆವು. ಈ ಹನುಮಾನ್ ಜಯಂತಿ ಶುಭ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿ, ಹನುಮಂತನ ಕೃಪೆ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಜೈ ಶ್ರೀರಾಮ್, ಜೈ ಹನುಮಾನ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಹನುಮ ಜಯಂತಿ ಎಂದರೆ ದೇವಸ್ಥಾನಕ್ಕೆ ಹೋಗಿ ಬರುವುದಲ್ಲ, ನಮ್ಮೊಳಗಿನ ಅಂಜಿಕೆ, ಅಜ್ಞಾನವನ್ನು ಓಡಿಸಿ ಹನುಮನಂತಹ ಧೈರ್ಯ ಮತ್ತು ಭಕ್ತಿಯನ್ನು ಬೆಳೆಸಿಕೊಳ್ಳುವುದು. ನಿಮ್ಮ ಜೀವನದ ಅಡೆತಡೆಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಹನುಮನ ಜಯಂತಿಯ ಶುಭಾಶಯಗಳು. ಜೈ ಶ್ರೀರಾಮ್, ಜೈ ಹನುಮಾನ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಟೈಮ್